ತುಮಕೂರು ಜಿಲ್ಲೆಯ ತಿಪಟೂರು ನಗರದಲ್ಲಿ ದಿನಾಂಕ 30 ಬುಧವಾರದಂದು ಸರ್ಕಾರಿ ಬಾಲಕರ ಪ್ರೌಢಶಾಲಾ ಆವರಣದಲ್ಲಿ ರಾಜ್ಯದ 35 ಶೈಕ್ಷಣಿಕ ಜಿಲ್ಲೆಗಳಿಂದ ಪ್ರಾಥಮಿಕ ಶಾಲೆಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ 31 ಶಿಕ್ಷಕಿ ಮತ್ತು ಶಿಕ್ಷಕರಿಗೆ ಅಕ್ಷರ ಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದು ರಾಜ್ಯ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಶಂಭುಲಿಂಗನಗೌಡ ಪಾಟೀಲ್ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಕೆರಗೋಡಿ ರಂಗಪುರ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾದ BC ನಾಗೇಶ್ ಉದ್ಘಾಟನೆ ಮಾಡಲಿದ್ದಾರೆ. ರಾಜ್ಯ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ನುಗ್ಗಲಿ ಮಾತಾಡಿ, ಶಿಕ್ಷಕರಿಂದ ಮಾತ್ರ ಸರಕಾರಿ ಶಾಲೆ ಅಭಿವೃದ್ಧಿ ಆಗಲು ಸಾಧ್ಯವಿಲ್ಲ. ಸರಕಾರ ಅಗತ್ಯ ಮೂಲಸೌಕರ್ಯ ಮತ್ತು ಅನುದಾನ ನೀಡಿದಾಗ ಶಾಲಾ ಅಭಿವೃದ್ಧಿ ಸಾಧ್ಯ ಎಂದರು. ಸರಕಾರಿ ಶಾಲೆಗಳಿಗೆ ಹೆಚ್ಚಿನ ಅನುದಾನ ನೀಡಿದಾಗ ಮಾತ್ರ ಹೆಚ್ಚಿನ ಫಲಿತಾಂಶ ನಿರೀಕ್ಷಿಸಲು ಸಾಧ್ಯವೆಂದರು. ಈ ಸುದ್ದಿಗೋಷ್ಠಿಯಲ್ಲಿ ತುಮಕೂರು ಜಿಲ್ಲೆಯ ಜಿಲ್ಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಪರಮಶಿವಮೂರ್ತಿ ಹಾಗೂ ಸಂಘದ ಜಯರಾಮ್ ಹಾಗೂ ಕಾರ್ಯದರ್ಶಿ ಪಟ್ಟಾಭಿರಾಮ್ ಹಾಗೂ ಅನೇಕ ಶಿಕ್ಷಕ ಬಂಧುಗಳು ಭಾಗವಹಿಸಿದರು. ವರದಿ ಆನಂದ್ ತಿಪಟೂರು. ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಈ ಸಮಸ್ಯೆಯನ್ನ ಜಿಲ್ಲಾ ಅಧ್ಯಕ್ಷರು, ತಾಲೂಕಿನ ಪದಾಧಿಕಾರಿಗಳು ಆ ಸಮಸ್ಯೆಯನ್ನು ಹೇಳಿದಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಮನದಟ್ಟು ಮಾಡಿಕೊಂಡು 6ರಿಂದ 8ಕ್ಕೆ 1ರಿಂದ 5ರಲ್ಲಿ PhDಯಲ್ಲಿ ಪದವೀಧರರಿದ್ದಾರೆ. 80,000 ಪದವೀಧರಿಗೆ ಅವರಿಗೆ ಕೇವಲ 25% ಕೊಡಲಿಕ್ಕೆ ಅವಕಾಶ ಇತ್ತು. ನಾವು ಸರ್ಕಾರ ಒತ್ತಾಯ ಮಾಡಿದಾಗ 33% ಮಾಡಿದ್ರು. ಮತ್ತೊಮ್ಮೆ ಒತ್ತಾಯ ಮಾಡಿದ್ವಿ, ಮತ್ತೊಮ್ಮೆ ಹೋರಾಟ ಮಾಡಿದ್ವಿ. 40% ನಮಗೆ ಇವತ್ತು ಬಡ್ತಿಯನ್ನು ಕೊಡ್ತಕ್ಕಂಥ ಅವಕಾಶವನ್ನು ಕೊಟ್ಟು 60% ನೇರ ನೇಮಕಾತಿ, 40% ಈಗಿರುವಂಥ ಶಿಕ್ಷಕರಿಗೆ GPTಗೆ ಹೋಗಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಈಗಿನ ಸರ್ಕಾರ ಮತ್ತು ಶಿಕ್ಷಣ ಮಂತ್ರಿಗಳಿಗೆ ಸಲ್ಲಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನೂ ಪ್ರಮುಖವಾದಂಥ 2 ಸಮಸ್ಯೆಗಳನ್ನು ಬಗೆಹರಿಸುವುದರ ಜೊತೆಗೆ ಸಣ್ಣ ಪುಟ್ಟ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಿದ್ದಾರೆ. ಆದರೆ ಈಗೂ ಕೂಡ ಇನ್ನೂ ಮುಖ್ಯೋಪಾಧ್ಯಾಯರಾಗಿ ನಾವು ಬಡ್ತಿಯನ್ನು ಹೊಂದ್ತೇವೆ. ನಾನು ಕೂಡ ಮುಖ್ಯೋಪಾಧ್ಯಾಯನಾಗಿ ಈಗ ಸೀನಿಯರ್ ಹಿರಿಯ ಮುಖ್ಯೋಪಾಧ್ಯಾಯರಿಗೆ ಬಡ್ತಿ ಹೊಂದಿದ್ದೇನೆ. ನಾನು ಮುಖ್ಯೋಪಾಧ್ಯಾಯನಾಗಿ ಹೊಂದಿದಾಗ 15 ವರ್ಷ ಸೇವೆ ಆಗಿತ್ತು. ಈಗ 20 ವರ್ಷ, 25 ವರ್ಷ, 30 ವರ್ಷದ ನಮಗೆ ಕಾಲ್ಪನಿಕ ವೇತನ ಬಡ್ತಿಗಳಿಲ್ಲ. ಬಡ್ತಿ ಎನ್ನುವ ಪದ ಬಂದರೆ ಯಾವುದೇ ಇಲಾಖೆಯ ನೌಕರರಿಗೆ ಈ ಬಡ್ತಿ ಸಿಗೋದಿಲ್ಲ. ನನಗಿಂತೂ ಸೇವೆಯಲ್ಲಿ ಬಡ್ತಿ ಒಲ್ಲೆ ಅಂತ ಬಿಟ್ಟರು ನಮ್ಗಿಂತೂ ಸಂಬಳವನ್ನು ಜಾಸ್ತಿ ತಗೊಂತಾರೆ ನಮ್ಮ ಸ್ಟೇಟ್ ಮಾಸ್ಟರ್. ನಾವು ಇಲಾಖೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಂಡು ಮುಖ್ಯೋಪಾಧ್ಯಾಯರಾಗಿ ಮಕ್ಕಳಿಗೆ ಕುಡಿಯುವ ನೀರನ್ನು ಒದಗಿಸುವುದರ ಜೊತೆಗೆ, ಶಾಲೆಯನ್ನು ಸ್ವಚ್ಛ ಮಾಡುವುದರ ಜೊತೆಗೆ, ಶೌಚಾಲಯವನ್ನು ಸ್ವಚ್ಛ ಮಾಡುವುದರ ಜೊತೆಗೆ, ಹಾಲು ಕುಡಿಸುವುದರ ಜೊತೆಗೆ, ಮಧ್ಯಾಹ್ನದ ಊಟ ಮಾಡಿಸುವುದರ ಜೊತೆಗೆ, ಗುಡಿಸಿ ನುಂಗುವುದರ ಜೊತೆಗೆ, ಪಾಠ ಮಾಡುವುದರ ಜೊತೆಗೆ ಎಲ್ಲವನ್ನು ಕೆಲಸ ಮಾಡುವಂಥ ಮುಖ್ಯೋಪಾಧ್ಯಾಯರ ಜವಾಬ್ದಾರಿ ಇದ್ದರೂ ಕೂಡ ನಮಗೆ ಇಯಲ್ಲಿಲ್ಲ ಮತ್ತು ವೇತನವಾದ ಸರಿಯಾದಂಥ ಹೆಡ್ ಮಾಸ್ಟರ್ ವೇತನ ಶ್ರೇಣಿ ಇಲ್ಲ. ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ವೇತನ ಶ್ರೇಣಿ ಇಲ್ಲದ ಇಲಾಖೆ ಅಂದರೆ ಅದು ನಮ್ಮದು, ಅದು ಮುಖ್ಯೋಪಾಧ್ಯಾಯರ ವೇತನ ಶ್ರೇಣಿ. ಆ ಕಾರಣಕ್ಕೆ ಸರ್ಕಾರಕ್ಕೆ ಇವು ಕೂಡ ನಾವು ಒತ್ತಾಯ ಮಾಡ್ತೇವೆ. ನಾಳಿನ ಅಧಿವೇಶನದಲ್ಲಿ, ನಾಳಿನ ಸಮಾವೇಶದಲ್ಲಿ ನನ್ನ ಶಿಕ್ಷಣ ಮಂತ್ರಿಗಳು ನಾವು ಕಲಿಸ್ಲಿಕ್ಕೆ ಏನು ಸೌಲಭ್ಯಗಳು ಬೇಕಲ್ಲ, ಕನಿಷ್ಠ ಸೌಲಭ್ಯಗಳನ್ನು ಕೊಡ್ರಿ ಅನ್ನೋದು ನಮ್ಮ ಒತ್ತಾಯ ಸರ್. ಇಷ್ಟೇ ನಮ್ಗೆ ದಯಮಾಡಿ ಅದಕ್ಕೆ ಸರ್ಕಾರಿ ಶಾಲೆಗಳು ಹಿಂದುಳಿಯದ ಕೊರತೆಯ ಜೊತೆಗೇನು ಕೂಡ ಇವತ್ತಿನ ನಮ್ಮ ಶಿಕ್ಷಕರ ಮೇಲೆ ಇರ್ತಕ್ಕಂಥ ಕೆಲಸದ ಹೊರೆನೂ ಐತಿ. ಆಮೇಲೆ ಒಂದು ತಮ್ಮ ಹತ್ರ ಕೈ ಮುಗಿದು ಕೇಳ್ಕೊಡ್ತೀವಿ ಸರ್, ಬಹುಶಃ ನಾವೆಲ್ಲರೂ ಸರ್ಕಾರಿ ಶಾಲೆಗೆ ಬರ್ತೀವಿ, ನಿಮ್ಮನ್ನು ಹಿಡ್ಕೊಂಡು ನಾವು ಕಲಿಬೇಕಾದಂಥ ಸಂದರ್ಭದಲ್ಲಿ ಬಹುಶಃ ಖಾಸಗಿ ಶಾಲೆಗಳು ಇರಲಿಲ್ಲ. ಇವತ್ತು ಸರ್ಕಾರಿ ಶಾಲೆಗಳಿಗೆ ಎಂಥ ಮಕ್ಕಳು ಬರ್ತಾವ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.